ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೋಲಾರ್ ಮಾಡ್ಯೂಲ್ಗಳ ಮೌಂಟಿಂಗ್ ಸ್ಟ್ರಕ್ಚರ್ ಅನ್ನು ಇನ್ಸ್ಪೆಕ್ಷನ್ ಮಾಡುವುದು ಮತ್ತು ಹಾಳಾದ ಫಿಕ್ಸ್ಚರ್ಗಳನ್ನು ರೀಪ್ಲೇಸ್ ಮಾಡುವ ಪ್ರಕ್ರಿಯೆಯನ್ನು ಕಲಿಯಲಿದ್ದೇವೆ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ನ ಮೌಂಟಿಂಗ್ ಸ್ಟ್ರಕ್ಚರ್ಗಳಲ್ಲಿ ಲೋಪವಿದ್ದಲ್ಲಿ ಅದರ ಕಾರಣಗಳನ್ನು, ಮಾಡ್ಯೂಲ್ ಮೌಂಟಿಂಗ್ ಸ್ಟ್ರಕ್ಚರ್ನಲ್ಲಿ ಇದ್ದ ಡಿಫೆಕ್ಟಿವ್ ಫಿಕ್ಸ್ಚರ್ಗಳನ್ನು ರಿಪೇರಿ ಮಾಡುವುದು. ಟೂಲ್ಸ್ ಮತ್ತು ಇನ್ಸ್ಟ್ರೂಮೆಂಟ್ಗಳು ಅಥವಾ ಅವಶ್ಯಕ ಎಕ್ವಿಪ್ಮೆಂಟ್ಗಳು. ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ಗೆ ಭೇಟಿ ನೀಡುವುದು. ಸೋಲಾರ್ ಅರೆ ಲಾಗ್ ಶೀಟ್. ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ನಲ್ಲಿರುವ ಸೋಲಾರ್ ಫೋಟೋ ವೋಲ್ಟಾಯಿಕ್ ಅರೆಯ ಲೇಔಟ್, ಇನ್ಸ್ಟಾಲ್ ಆಗಿರುವ ಫಿಕ್ಸ್ಚರ್ಗಳು ಅಥವಾ ಎಂಎಂಎಸ್ನ ವಿವರಗಳು, ಡೈಮೆನ್ಷನ್ಗಳು ಮತ್ತು ಮೆಟೀರಿಯಲ್ನ ಸಹಿತ. ಮೆಥಡ್ ಆಫ್ ಇನ್ಸ್ಟಾಲೇಷನ್ ಗೈಡ್ಲೈನ್ಸ್. ಬಿಡಿಭಾಗಗಳು, ಪಿಪಿಇ ಕಿಟ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್, ಮಲ್ಟಿಮೀಟರ್, ಥರ್ಮಲ್ ಕ್ಯಾಮೆರಾ, ಕ್ಯಾಟ್ರಿಜ್ ಫ್ಯೂಸಸ್, ಸ್ಪೇರ್, ಡಿಇ ಡಬಲ್ ಎಂಡೆಡ್ ಸ್ಪ್ಯಾನರ್, 6 ಎಂಎಂನಿಂದ 15 ಎಂಎಂನ ಸೆಟ್, ಕ್ರಿಂಪಿಂಗ್ ಟೂಲ್ 3 ಎಂಎಂನಿಂದ 16 ಎಂಎಂ ವರೆಗೂ, ಮೆಜರಿಂಗ್ ಟೇಪ್, ಸ್ಪೇರ್ ವೈರ್ಗಳು ಮತ್ತು ಕೇಬಲ್ಗಳು. ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ನ ಮೌಂಟಿಂಗ್ ಸ್ಟ್ರಕ್ಚರ್ಗಳಲ್ಲಿ ಲೋಪವಿದ್ದಲ್ಲಿ ಅದರ ಕಾರಣಗಳನ್ನು ಕಲೆ ಹಾಕುವುದು. ಲೋಪದೋಷಕ್ಕೆ ಕಾರಣಗಳು ಮತ್ತು ಯಾವ ಕಾರಣಕ್ಕೆ ನಾವು ಪಿಎಂ ಆಕ್ಟಿವಿಟಿಯನ್ನು ಮಾಡಲಿದ್ದೇವೆ ಎಂದರೆ ವೈಬ್ರೇಷನ್ ಮತ್ತು ನಾಯ್ಸ್, ಶಾಕ್, ಧೂಳು, ಕವರ್ನ ಡ್ಯಾಮೇಜ್, ಪ್ಯಾನೆಲ್ ಮೇಲಿನ ಕಲೆಗಳು, ಹವಾಮಾನ, ಆರ್ದ್ರತೆ, ತುಕ್ಕು. ನಿರಂತರವಾಗಿ ಸ್ವಚ್ಛಗೊಳಿಸಿ ಪರಿಶೀಲನೆ ಮಾಡುತ್ತಿದ್ದರೆ ಲೋಪದೋಷದ ಕಾರಣಗಳು ನಮಗೆ ಮುಂಚಿತವಾಗಿ ತಿಳಿಯುತ್ತದೆ. ಸಣ್ಣ ಸಮಸ್ಯೆಯನ್ನು ಬಗೆಹರಿಸದೆ ಕಡೆಗಣಿಸಿದರೆ ಅದು ಮುಂದೊಂದು ದಿನ ದೊಡ್ಡದಾದಂತಹ ಸಮಸ್ಯೆಯಾಗಬಹುದು. ಹಾಗಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಕ್ರಮವನ್ನು ತೆಗೆದುಕೊಂಡರೆ ಎಲ್ಲ ರೀತಿಯಾದಂತಹ ಬ್ರೇಕ್ಡೌನ್ಗಳಿಂದ ತಪ್ಪಿಸಿಕೊಳ್ಳಬಹುದು. ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ನ ಪಿಎಂನ ಅಡಿಯಲ್ಲಿ ನಡೆಯುವ ಪ್ರಮುಖವಾದ ಚಟುವಟಿಕೆಗಳೇನೆಂದರೆ ಮೌಂಟಿಂಗ್ ಸ್ಟ್ರಕ್ಚರ್ ಇಂಟೆಗ್ರಿಟಿ, ಮಾಡ್ಯೂಲ್ ಅನ್ನು ಶುಚಿಗೊಳಿಸುವುದು, ಹಾಟ್ ಸ್ಪಾಟ್ ಅನ್ನು ಪತ್ತೆ ಹಚ್ಚುವುದು, ಜಂಕ್ಷನ್ ಬಾಕ್ಸ್ ಸರ್ವಿಸಿಂಗ್, ಇನ್ವರ್ಟರ್ ಸರ್ವಿಸಿಂಗ್, ಕೇಬಲಿಂಗ್ ಕನೆಕ್ಷನ್ಗಳು, ಬ್ಯಾಲೆನ್ಸ್ ಆಫ್ ಪ್ಲಾಂಟ್, ಅರ್ಥಿಂಗ್ನ ಪ್ರೊಟೆಕ್ಷನ್, ವೆಜಿಟೇಷನ್ ಕಂಟ್ರೋಲ್. ಮಾಡ್ಯೂಲ್ ಮೌಂಟಿಂಗ್ ಸ್ಟ್ರಕ್ಚರ್ ಮೇಲೆ ಇರುವ ಡಿಫೆಕ್ಟಿವ್ ಫಿಕ್ಸ್ಚರ್ಗಳನ್ನು ರಿಪೇರಿ ಮಾಡಿ. ಎಂಎಂಎಸ್ ಅಂದರೆ ಮಾಡ್ಯೂಲ್ ಮೌಂಟಿಂಗ್ ಸ್ಟ್ರಕ್ಚರ್. ಮಾಡ್ಯೂಲ್ಗಳು ಸ್ವತಃ ಒಂದು ಸ್ಟ್ರಕ್ಚರ್ ಆಗಿದ್ದು ಅದನ್ನು ತಂದು ನಾವು ಇನ್ನೊಂದು ಸ್ಟ್ರಕ್ಚರ್ ಮೇಲೆ ಮೌಂಟ್ ಮಾಡಲಿದ್ದೇವೆ. ಇದರಿಂದಾಗಿ ಮಾಡ್ಯೂಲ್ಗಳು ಆ ಸ್ಥಳದಲ್ಲಿ ಭದ್ರವಾಗಿರುತ್ತದೆ ಹಾಗೂ ಜೋರಾದ ಗಾಳಿಯನ್ನು ತಡೆದುಕೊಳ್ಳುವಂತಿರುತ್ತದೆ. ಇದರೊಂದಿಗೆ ಇದರ ಕಾರ್ಯಕ್ಷಮತೆ ಹಾಗೂ ಬಾಳಿಕೆಯನ್ನು ಹೆಚ್ಚಿಸಲು ಆ ಪ್ರದೇಶದ ವಾತಾವರಣಕ್ಕೆ ಅನುಗುಣವಾಗಿ ಹಾಗೂ ಇನ್ಸ್ಟಾಲ್ ಆದ ಸ್ಥಳವನ್ನು ಗಮನದಲ್ಲಿಟ್ಟುಕೊಂಡು ಮಾಡ್ಯೂಲ್ಗಳಿಗೆ ಸೂಕ್ತವಾದಂತಹ ಟಿಲ್ಟ್ಗಳನ್ನು ಇನ್ಸ್ಟಾಲ್ ಮಾಡಲಾಗುವುದು. ಸಮತಟ್ಟಾದ ಕಾಂಕ್ರೀಟ್ ರೂಫ್. ಸಮತಟ್ಟಾದ ಕಾಂಕ್ರೀಟ್ ರೂಫ್ನಲ್ಲಿ ಎಂಎಂಎಸ್ ಬಹು ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ. ಏಕೆಂದರೆ ಮಾಡ್ಯೂಲ್ಗಳನ್ನು ಸರಿಯಾದ ಆಂಗಲ್ನಲ್ಲಿ ಟಿಲ್ಟ್ ಮಾಡಿ ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು. ಬ್ಯಾಟರಿ ಟರ್ಮಿನಲ್ಗಳನ್ನು ಶುಚಿಗೊಳಿಸುವುದು ಮತ್ತು ಸರಿಯಾದ ಮೇಂಟೆನೆನ್ಸ್ನ ಕ್ರಮ. ಲೋಪವಿದ್ದಲ್ಲಿ ಅದನ್ನು ಬದಲಿಸಿ. ಎಲೆಕ್ಟ್ರಾನಿಕ್ ಕಂಟ್ರೋಲ್ ಸಿಸ್ಟಮ್ಗಳಿಗೆ ಇದು ಬಹಳ ಮುಖ್ಯ, ಏಕೆಂದರೆ ಕಾಂಪೊನೆಂಟ್ಗಳ ಹಾಳಾಗುವಿಕೆ ಇದರಲ್ಲಿ ಸಾಮಾನ್ಯ ಮತ್ತು ಊಹಿಸಲಾಸಾಧ್ಯ. ಪಿಎಂ ಆಕ್ಷನ್ಗಳನ್ನು ಕೈಗೊಳ್ಳುವ ಮೂಲಕ ಬಹಳಷ್ಟು ತೊಂದರೆಗಳನ್ನು ತಪ್ಪಿಸಬಹುದು. ಕರೆಕ್ಟಿವ್ ಮೇಂಟೆನೆನ್ಸ್ನಲ್ಲಿ ಒಳಗೊಂಡ ಕ್ರಮಗಳು ಡಿಟೆಕ್ಷನ್, ಲೊಕೇಶನ್ ಮತ್ತು ಸಮಸ್ಯೆ ಕಂಡ ಕೂಡಲೇ ಬಗೆಹರಿಸುವುದು. ಇದನ್ನು ಮಾಡಲು ನಮಗೆ ಸಿಸ್ಟಮ್ನ ಪರಿಪೂರ್ಣ ಜ್ಞಾನ, ಅದರ ಸರ್ಕ್ಯೂಟ್ ಆಪರೇಷನ್ ಮತ್ತು ಫಾಲ್ಟ್ ಲೊಕೇಶನ್ ಮೆಥಡ್ಗಳು ಗೊತ್ತಿರುವುದು ಬಹಳ ಮುಖ್ಯವಾಗುತ್ತದೆ. ಮಾಡ್ಯೂಲ್ ಮೌಂಟಿಂಗ್ ಸ್ಟ್ರಕ್ಚರ್ನಲ್ಲಿ ಇದ್ದ ಡಿಫೆಕ್ಟಿವ್ ಫಿಕ್ಸ್ಚರ್ಗಳನ್ನು ರಿಪೇರಿ ಮಾಡುವುದು, ಲೂಸ್ ಕನೆಕ್ಷನ್ಗಳನ್ನು ಬಿಗಿಗೊಳಿಸುವುದು, ಹಾಳಾದ ಮಾಡ್ಯೂಲ್ಗಳನ್ನು ಬದಲಿಸುವುದು, ಹಾಳಾದ ಫ್ಯೂಸ್ಗಳನ್ನು ಬದಲಿಸುವುದು, ಹಾಳಾದ ಫ್ಯೂಸ್ಗಳನ್ನು ರಿಪೇರಿ ಮಾಡುವುದು, ಇನ್ವರ್ಟರ್ ದೋಷಗಳನ್ನು ಸರಿಪಡಿಸುವುದು, ಅಪರಿಚಿತರಿಂದಾದ ಎಕ್ವಿಪ್ಮೆಂಟ್ ಡ್ಯಾಮೇಜ್ ಅನ್ನು ರಿಪೇರಿ ಮಾಡುವುದು, ಹಾಳಾದ ಕನೆಕ್ಟರ್ಗಳನ್ನು ಬದಲಿಸುವುದು, ಸ್ಕ್ಯಾಡಾ ದೋಷಗಳನ್ನು ಸರಿಪಡಿಸುವುದು, ಮೌಂಟಿಂಗ್ ಸ್ಟ್ರಕ್ಚರ್ನ ದೋಷಗಳನ್ನು ಸರಿಪಡಿಸುವುದು, ಮೇಂಟೆನೆನ್ಸ್ಗಾಗಿ ಇರುವ ಲಾಗ್ ಶೀಟ್. ರೀಕ್ಯಾಪ್. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ನ ಮೌಂಟಿಂಗ್ ಸ್ಟ್ರಕ್ಚರ್ಗಳಲ್ಲಿ ಲೋಪವಿದ್ದಲ್ಲಿ ಅದರ ಕಾರಣಗಳನ್ನು ಕಲೆ ಹಾಕುವುದು, ಮಾಡ್ಯೂಲ್ ಮೌಂಟಿಂಗ್ ಸ್ಟ್ರಕ್ಚರ್ನಲ್ಲಿ ಇದ್ದ ಡಿಫೆಕ್ಟಿವ್ ಫಿಕ್ಸ್ಚರ್ಗಳನ್ನು ರಿಪೇರಿ ಮಾಡುವುದು,
ಈ ಸೆಷನ್ನಲ್ಲಿ ಎಲ್ಲ ಅಂಶಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದ.